ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋಲಿ ಸಿಂಪಲ್ ಆ್ಯಂಡ್ ಈಸಿ ಕೋಕೋನಟ್ ರೈಸ್, ಅದರ ಕಾಂಬಿನೇಷನ್ ಆಗಿ ಒಂದು ಟೊಮೊಟೊ ಕರ್ರಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿಯನ್ನು ನಾವು ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್ ಎನಿ ಮೀಲ್ ಆಗಿ ಕೂಡ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಇದು ಎಲ್ಲ ಮೀಲಿಗೂ ಶೂಟ್ ಆಗುತ್ತೆ. ನಾವು ಟೈಮ್ ಸೇವ್ ಮಾಡಬೇಕು ಅಂತಂದರೆ ಈ ಥರ ಈಸಿ ರೆಸಿಪೀಸನ್ನು ಕುಕ್ ಮಾಡ್ಕೊಬೋದು. ಆ್ಯಂಡ್ ಹೆಲ್ಸ್ ನಾವು ಟೈರ್ಡ್ ಆಗಿದ್ದೀವಿ ಅಂತಂದರೆ ಫಾಸ್ಟಾಗಿ ಈ ಒಂದು ರೆಸಿಪಿಯನ್ನು ಪ್ರಿಪೇರ್ ಮಾಡಿಕೊಂಡು ನಾವು ತಿನ್ಬೋದು. ಸೊ ಇವತ್ತಿನ ನಾನು ಈ ವಿಡಿಯೋಲಿ 2 ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಕುಕ್ಕರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಫ್ ಗೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇನ್ಸ್ಟೆಡ್ ಆಫ್ ಗೀ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಫ್ ಗೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಗೀ ಆ್ಯಡ್ ಮಾಡೋದ್ರಿಂದ ತಳ ಕೂಡ ಏನದು ತಳ ಹತ್ತೋದಿಲ್ಲ. ಸೊ ಗೀಯನ್ನು ಆ್ಯಡ್ ಮಾಡಿರಿ. ದೆನ್ ನಾನಿಲ್ಲಿ ಒಂದು 2 ಬಿ ಲೀಫ್ ಅಂದರೆ ಪಲಾವ್ ಎಲೆ ತೊಗೊಂಡಿದ್ದೀನಿ. 2 ಪಲಾವ್ ಎಲೆಯನ್ನು ಬಳಸ್ಕೊತಾ ಇದ್ದೀನಿ. ಇಲ್ಲಿ 2 ಇಂಚ್ ಚಕ್ಕೆಯನ್ನು ತೊಗೊಂಡಿದ್ದೀನಿ. 4ರಿಂದ 5 ಲವಂಗನ ತೊಗೊಂಡಿದ್ದೀನಿ. ಇಷ್ಟೇ ನಾನು ತೊಗೊಂಡಿರ್ತಕ್ಕಂಥ ಪಲಾವ್ ಸಾಮಾನು. ನೀವು ಬೇಕಿದ್ದರೆ ಏಲಕ್ಕಿ ಅದನ್ನು ಬಳಸ್ಬೋದು. ನಾನಿಲ್ಲಿ ಏಲಕ್ಕಿಯನ್ನು ತೊಗೊಳ್ತಾ ಇಲ್ಲ, ಯಾಕಂದರೆ ಎಲ್ಲ ಅದೇ ವಾಸನೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಏಲಕ್ಕಿಯನ್ನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ಬೇಕಾದರೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯನ್ನು ಸ್ಲಿಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಈಗ ಈ ಒಂದು 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾನು ಒಗ್ಗರಣೆಯಲ್ಲಿ ಬಳಸ್ತಾ ಇದ್ದೀನಿ ಪಲಾವ್ ಸಾಮಾನಾಗಿ. ಒಂದು ಮೀಡಿಯಮ್ ಸೈಜ್ಡ್ ಆನಿಯನನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಟ್ರಾನ್ಸ್ಪರೆಂಟ್ ಕಲರಾಗಿ ಬರೋ ತನಕ ನಾವು ಆನಿಯನನ್ನು ಫ್ರೈ ಮಾಡ್ಕೊಳ್ಳೋಣ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ಸ್ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಚಾನಲ್ಗೆ 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಿದೆ. ಸೊ ನಿಮ್ಮ ಒಂದು ಸಪೋರ್ಟು ಯಾವಾಗೂ ಹೀಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ಟು ಯು. ನಾನಿಲ್ಲಿ 1 ಕಪ್ ಆಫ್ ಕಾಯನ್ನು, ಹಸಿ ಕೊಬ್ಬರಿಯನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೂ ಮುಂಚೆ ನಾನು 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಆದಮೇಲೆ ನಾವು ಇಲ್ಲಿ ಹಸಿ ಕೊಬ್ಬರಿಯನ್ನು ಗ್ರೈಂಡ್ ಮಾಡಿ ತೊಗೊಳ್ಬೇಕು. ಸೊ ನಾನಿಲ್ಲಿ ನಿಯರ್ಲಿ 2 ಕಪ್ ಅಂದರೆ 1.25 ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ನಾನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ನಿಯರ್ಲಿ 2 ಕಪ್ಸ್ ಆಫ್ ಕೋಕೋನಟನ್ನು ಗ್ರೈಂಡ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಕೋಕೋನಟ್ ರೈಸ್ ಆಗಿರೋದ್ರಿಂದ ಕೋಕೋನಟನ್ನು ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು. ಅದು ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಎಣ್ಣೆ ಒಂದು ಸ್ವಲ್ಪ ಫ್ಲೋಟಾಗಿ ಬರೋವರೆಗೂ ನಾವು ಫುಲ್ ಸಿಮ್ಮಲ್ಲೇ ಇಟ್ಟು ಅದನ್ನು ಕುಕ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಆಯಿಲ್ ಬರೋ ತನಕ ನಾವು ಅದನ್ನು ಕುಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಜಸ್ಟ್ 2 ಮಿನಿಟ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಅಂದರೆ ಫುಲ್ ಕ್ಲೋಸ್ ಮಾಡಿಲ್ಲ, ಜಸ್ಟ್ ಕವರ್ ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ಫಾಸ್ಟಾಗಿ ಕುಕ್ ಆಗಲಿ ಅಂತ ಹೇಳಿಬಿಟ್ಟು. ನೋಡ್ರಿ, ನೀವು ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಕಾಯಿಯಲ್ಲಿರ್ತಕ್ಕಂಥ ಒಂದು ಹಸಿ ಸ್ಮೆಲ್ ಆಗಿರ್ಬೋದು ಅದೆಲ್ಲ ಹೋಗಿದೆ. 1.5 ಗ್ಲಾಸ್ ಒಂದು ರೈಸನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲೇ ನಾವು ಒಂದು 2-3 ಸಲ ರೈಸನ್ನು ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ನಾವು ಆ್ಯಡ್ ಮಾಡ್ಬೋದು. ಆರ್ ಎಲ್ಸ್ ನೀವು ಒಂದು 20 ಮಿನಿಟ್ಸ್ ಬಿಫೋರ್ ಅಕ್ಕಿಯನ್ನು ನೆನೆಸಿಟ್ಟು ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1.5 ಗ್ಲಾಸ್ ರೈಸನ್ನು ಇಲ್ಲಿ ನಾನು ಕ್ವಾಂಟಿಟಿ ಆಫ್ ರೈಸನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಅಂದರೆ 1.5 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಲೈಟಾಗಿ ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಯಾಕಂದರೆ ಭಾಳನೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ರೈಸ್ ಗ್ರೈನ್ಸ್ ಎಲ್ಲ ಬ್ರೇಕ್ ಆಗುತ್ತೆ. ಅಕ್ಕಿ ಕಾಳು ಏನಾಗುತ್ತೆ, ಮುರಿತವೆ, ಆವಾಗ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ರೈಸ್ ಕ್ವಾಂಟಿಟಿಗೆ ಡಬಲ್ ಕ್ವಾಂಟಿಟಿಯಾಗಿ
ನಾವು ವಾಟರನ್ನು ಆ್ಯಡ್ ಮಾಡಬೇಕು. ನಾನು 1.5 ಗ್ಲಾಸ್ ರೈಸನ್ನು ತೊಗೊಂಡಿದ್ದೀನಿ. ಇಲ್ಲಿ 3 ಗ್ಲಾಸ್ ಆಫ್ ವಾಟರನ್ನು ಆ್ಯಡ್ ಮಾಡಬೇಕು. ಇನ್ಸ್ಟೆಡ್ ಆಫ್ 3 ಗ್ಲಾಸ್ ನಾನಿಲ್ಲಿ 2.5 ಗ್ಲಾಸ್ ಅಥವಾ 2.25 ಗ್ಲಾಸನ್ನು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು. ರೈಸು ಕರೆಕ್ಟಾಗಿ ಉದುರುದ್ರಾಗಿ ಕರೆಕ್ಟಾಗಿ ಕುಕ್ ಆಗುತ್ತೆ. 2.25 ಅಥವಾ 2.5 ಗ್ಲಾಸ್ ನೀರನ್ನಷ್ಟೇ ಬಳಸ್ಕೊಳ್ರಿ. 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ರೈಸು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಬ್ಬೊಬ್ಬರು ಹೆಚ್ಚಿಗೆ ಸಾಲ್ಟನ್ನು ತೊಗೊಳ್ತಾರೆ, ಒಬ್ಬೊಬ್ಬರು ಕಡಿಮೆ ಸಾಲ್ಟನ್ನು ತೊಗೋತಾರೆ. ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಇರುತ್ತೋ ಆ ರೀತಿಯಾಗಿ ನೀವು ಸಾಲ್ಟು ಮೆಜರ್ಮೆಂಟನ್ನು ತೊಗೊಳ್ಬೋದು. ಇವಾಗ ಲಿಡ್ಡನ್ನು ಕವರ್ ಮಾಡಿದ್ದೀನಿ ನಾನು. ಒಂದು ಫಸ್ಟು ಮೀಡಿಯಮ್ ಫ್ಲೇಮ್ ಮೇಲೆ ಒಂದು ವಿಜಿಲ್ ಬರೋವರೆಗೂ ಇಡ್ರಿ. ದೆನ್ ಸ್ಟವನ್ನು ಸಿಮ್ಮಲ್ಲಿಟ್ಟು ಮತ್ತೊಂದು ಸೆಕೆಂಡ್ ವಿಸಿಲನ್ನು ಬರೋವರೆಗೂ ವೆಯ್ಟ್ ಮಾಡಿರಿ. ನಾನು ಇದ್ರ ಜೊತೆಗೆ ಎಗ್ಸನ್ನು ಕೂಡ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಒಂದು ಸೈಡಿಗೆ. ನಾನಿಲ್ಲಿ 6 ಎಗ್ಸನ್ನು ಯೂಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಎಗ್ಸ್ ಅಥವಾ ಹಪ್ಪಳ, ಸಂಡಿಗೆ ಯಾವುದಾದ್ರೂ ಸರಿಯೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ ಎಗ್ ಬಾಯ್ಲ್ ಹೋಗೋವಾಗ. ಮತ್ತೊಂದು ಕಡೆ ನಾನು ಟೊಮೆಟೊ ಗ್ರೇವಿ ಅಥವಾ ಟೊಮೆಟೊ ಕರ್ರಿ ಅಂತೇಳಿ ಕೂಡ ಕರಿತೀವಿ. ಅದಕ್ಕೆ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಒಂದು 5 to 6 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿಗೆ ಒಂದು ಸ್ವಲ್ಪ ಆಯಿಲು ಹೆಚ್ಚಿಗೆ ಇದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಆದ ಮೇಲೆ ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಫ್ ಸಾಸಿವೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಜೀರಿಗೆಯನ್ನು ಕೂಡ, ಸಾಸಿವೆ ಜೀರಿಗೆ ಎರಡನ್ನೂ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲ ನಮಗೆ ಜೀರಿಗೆ ಇಷ್ಟ ಆಗಲ್ಲ ಅಂದರೆ ಓನ್ಲಿ ಸಾಸಿವೆಯನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಫ್ ಸಾಸಿವೆಯನ್ನು ಆ್ಯಡ್ ಮಾಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು, ಆವಾಗೇ ಅದರ ರುಚಿ ಬರೋದು. ಒಂದು 1/2 ಟೇಬಲ್ ಸ್ಪೂನ್ ಆಫ್ ಕಡಲೆಬೇಳೆ, 1/2 ಟೇಬಲ್ ಸ್ಪೂನ್ ಆಫ್ ಉದ್ದಿನಬೇಳೆಯನ್ನು ತೊಗೊಂಡಿನಿ. ಒಂದು ಅರ್ಧ ಚಮಚ, ಎರಡೂ ಸೇರಿದ್ರೆ 1 ಚಮಚ ಆಗಬೇಕು. ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆಯನ್ನು ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನು ನಾವು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಅವು ಬಣ್ಣ ಬದಲಾಗಬೇಕು, ಅವು ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಅಲ್ಲಿ ತನಕ ಸಿಮ್ಮಲ್ಲೇ ಇಟ್ಟು ನಾವು ಇದನ್ನು ಹುರ್ಕೊಳ್ಳೋಣ. ಫ್ರೆಂಡ್ಸ್, ಫ್ಲೇಮ್ ಸಿಮ್ಮಲ್ಲೇ ಇಡಲಿ. ದೆನ್ ಬರ್ತಾ ನಾವು ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಮೀಡಿಯಮ್ ಆಗಿ ಚೇಂಜ್ ಮಾಡ್ಕೊಬೋದು ಫ್ಲೇಮನ್ನು. ನೀವು ನೋಡ್ಬೋದು ಇಲ್ಲಿ ವಿಡಿಯೋಲ್ಲಿ ಬಣ್ಣ ಬದಲಾಗ್ತಾ ಇದೆ. ಉದ್ದಿನಬೇಳೆದು ಮತ್ತು ಕಡಲೆಬೇಳೆದು ಬಣ್ಣ ಚೇಂಜ್ ಆಗ್ತಾಯಿದೆ. ಅದು ಗೋಲ್ಡನ್ ಬ್ರೌನ್ ಶೇಡ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು 10ರಿಂದ 12 ಬೆಳ್ಳುಳ್ಳಿ ಎಸಳನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಅದನ್ನು ಒಂದು ಸ್ವಲ್ಪ ಜಜ್ಜಿ ಕೂಡ ಹಾಕ್ಕೋಬೋದು. ನಾನು ಹಂಗೆ ಆ್ಯಡ್ ಮಾಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಇಲ್ಲಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು. ಆ್ಯಂಡ್ ಆ ಬೆಳ್ಳುಳ್ಳಿ ಘಮ ಕೂಡ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಘಮ ಬರೋ ತನಕ ಅದನ್ನು ಹುರ್ಕೊಳ್ಬೇಕು. ಇಲ್ಲಿ ವಿಜಿಲ್ ಬಂದಿದೆ, 2 ವಿಜಿಲು. ಚೆಕ್ ಮಾಡ್ಕೊಳ್ಳೋಣ ರೈಸ್ ಕುಕ್ ಆಗಿದೆಯಾ ಅಂತೇಳಿ. ಎಸ್, ಇದು ಕೊಕೊನಟ್ ರೈಸ್ ರೆಡಿ ಇದೆ ಫ್ರೆಂಡ್ಸ್. ನೀವೇ ನೋಡ್ಬೋದು. ನಾನು ತೊಗೊಂಡಿರ್ತಕ್ಕಂಥ ರೈಸ್ ಮೆಷರ್ಮೆಂಟ್ಗೆ ವಾಟರ್ ಒಂದು ಕ್ವಾಂಟಿಟಿ ಕರೆಕ್ಟಾಗಿದೆ. ಸೊ ಅದರಿಂದಾಗಿ ರೈಸ್ ಉದುರುದ್ರಾಗಿ ರೆಡಿಯಾಗಿದೆ. ದೆನ್ ನಾನಿಲ್ಲಿ ಒಂದು ಕಡ್ಡಿ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲದನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ, ಆವಾಗ ತುಂಬ ಟೇಸ್ಟಾಗಿರುತ್ತೆ. ಕರಿಬೇವನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಮತ್ತೊಂದು ಕಡೆ ನಾನು ಎಗ್ಸನ್ನು ಬಾಯ್ಲಿಗೆ ಇಟ್ಟಿದ್ದೆ, ಅದು ಕೂಡ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಎಗ್ಸನ್ನು ನಾವು ಒಂದು 10 to 15 ಮಿನಿಟ್ಸ್ ಅಷ್ಟೇ ಬಾಯ್ಲ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 4 ಟೊಮೆಟೊಸನ್ನು ಮೀಡಿಯಮ್ ಸೈಜ್ 4 ಟೊಮೆಟೊವನ್ನು ಚಾಪ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನು ಒಂದು ಸಲ ಕಲಿಸ್ಕೊಳ್ಳೋಣ. ರೆಸಿಪಿಗೆ ಆದಷ್ಟು ಹಣ್ಣಾಗಿರ್ತಕ್ಕಂಥ ಟೊಮೆಟೊಸನ್ನೇ ನಾವು ಬಳಸಬೇಕು. ಹಸಿ ಟೊಮೆಟೊನ ತೊಗೊಳ್ಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಟೊಮೆಟೊ ಹಾಕಿದ್ಮೇಲೆ ಸಾಲ್ಟ್ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಪ್ರೊಸೆಸ್ಸು ಫಾಸ್ಟ್ ಆಗುತ್ತೆ.
ನೀವು ನೋಡ್ಬೋದು ಇಲ್ಲಿ ಲಿಡ್ಡನ್ನು ಕವರ್ ಮಾಡಿದ್ದೆ ನಾನು. ಈಗ ನೋಡಿರಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಅದು ಸಾಫ್ಟ್ ಆಗೋ ತನಕ ನಾವು ಕುಕ್ ಮಾಡ್ಕೊಳ್ಬೇಕು. ದೆನ್ ನಾವಿಲ್ಲಿ ಬೇಕಾಗಿರ್ತಕ್ಕಂಥ ಸ್ಪೈಸಿ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋಣ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯನ್ನು ಕೂಡ ಇಲ್ಲಿ ಬಳಸ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಬಳಸ್ತಾ ಇಲ್ಲ. 1 1.5 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೊಮೆಟೊ ಹುಳಿ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೈಸಿ ಜಾಸ್ತಿನೇ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ 1 ಸ್ಪೂನ್ ಆಫ್ ಸಾಂಬಾರು ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ರೆಡಿಮೇಡು MTR ಸಾಂಬಾರು ಪೌಡರ್. ನೀವು ಬೇಕಿದ್ದರೆ ಮನೆಯಲ್ಲಿ ಮಾಡಿದರೆ ಆ ಒಂದು ಸಾಂಬಾರು ಪುಡಿಯನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನೆನಪಿಟ್ಕೊಳ್ರಿ, ಟೊಮೆಟೊ ಇರೋದ್ರಿಂದ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿನೇ ಬಳಸ್ಕೊಳ್ಳೋಣ. ನಾನಿಲ್ಲಿ 1/4 ಚಮಚ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಟರ್ಮರಿಕ್ ಪೌಡರನ್ನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ನೋಡ್ಬೋದು ಇವಾಗ ಕನ್ಸಿಸ್ಟೆನ್ಸಿ ಭಾಳ ತಿಕ್ಕಾಗಿದೆ. ಧನಿಯಾ ಪೌಡರನ್ನು 1 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿದೆ ಮತ್ತು ತಳ ಕೂಡ ಹತ್ತೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನಿಲ್ಲಿ 1.5 ಕಪ್ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಒಂದು ಸ್ಟೇಜಲ್ಲಿ ಸಾಲ್ಟ್ ಆ್ಯಂಡ್ ಎಗೇನ್ ಸ್ಪೈಸಿ ಎರಡನ್ನೂ ನೀವು ಟೇಸ್ಟ್ ಮಾಡಿ ಒಂದು ಸ್ಟೇಜಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಲಿಡ್ಡನ್ನು ಕವರ್ ಮಾಡಿ ಕುಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗಿ ಆಯಿಲ್ ಫ್ಲೋಟ್ ಆಗ್ತಾಯಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಕೊರಿಯಾಂಡರ್ ಲೀವ್ಸನ್ನು. ಲಾಸ್ಟಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಗೀಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೀವು ಕೂಡ 1 ಟೇಬಲ್ ಸ್ಪೂನ್ ಆಫ್ ಗೀಯನ್ನು ಲಾಸ್ಟಿಗೆ ಆ್ಯಡ್ ಮಾಡಿರಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಟೊಮೆಟೊ ಗ್ರೇವಿ ರೆಡಿ ಇದೆ. ಆ್ಯಂಡ್ ದೆನ್ ಅವಾಗೆ ಕೋಕೋನಟ್ ರೈಸ್ ಕೂಡ ರೆಡಿ ಇತ್ತು. ಅದರ ಒಂದು ಮಂಚಿಂಗಾಗಿ ನಾನಲ್ಲಿ ಎಗ್ಸನ್ನು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಕೋಕೋನಟ್ ರೈಸನ್ನು ಸರ್ವಿಂಗ್ ಪ್ಲೇಟಿಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ವಾಚ್ ಮಾಡಿದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿರಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಥಮ್ಸ್ ಅಪ್ ಕೊಡಿರಿ, ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ. ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ my channel Gayatri's Lifestyle. Thank you for watching. Take care. Bye.